ಕಳೆದ 1986ನೇ ಇಸ್ವಿಯಿಂದ ಕರ್ನಾಟಕ ರಾಜ್ಯದ ಕರಾವಳಿ ಪ್ರದೇಶದಲ್ಲಿರುವಂಥ ಧರ್ಮಸ್ಥಳ ಅನ್ನುವಂಥ ಗ್ರಾಮದಲ್ಲಿ, ಧರ್ಮಸ್ಥಳ ಅನ್ನೋದು ಒಂದು ಗ್ರಾಮ, ಧರ್ಮಸ್ಥಳ ಅನ್ನುವಂಥ ಗ್ರಾಮದಲ್ಲಿ ನೇತ್ರಾವತಿ ನದಿ ಮತ್ತು ಅದರ ಸುತ್ತಮುತ್ತ ನಡೆದಂಥ ಅನೇಕ ಸಾವುಗಳು, ಅಸಹಜ ಸಾವುಗಳು, ಅತ್ಯಾಚಾರಗಳು, ಕೊಲೆಗಳು, ಅದರಲ್ಲಿ ಎಸ್ಪೆಷಲಿ ಯುವತಿ, ಹೆಣ್ಣು ಮಕ್ಕಳು ಮತ್ತು ಸಣ್ಣ ಮಕ್ಕಳು ಮತ್ತು ಸಾಮಾನ್ಯ ಜನ ಇವರ ಅಸಂಖ್ಯ ಅಸಹಜ ಸಾವುಗಳನ್ನ ಸಂಬಂಧಪಟ್ಟಂಗೆ ಇವತ್ತು ಪತ್ರಿಕಾಗೋಷ್ಠಿಯನ್ನ ನಡೆಸ್ತಾ ಇದ್ದೀವಿ. ನಾವು ಆಗ್ರಹ ಮಾಡ್ತಾ ಇದ್ದೀವಿ, ಧರ್ಮಸ್ಥಳ ಅಂತನ್ನೋದನ್ನ ಯಾವ ಕಾರಣಕ್ಕೂ ಇವತ್ತಿನ ಕಾಂಗ್ರೆಸ್ಸು ಮತ್ತು ಬಿಜೆಪಿ ಇಬ್ಬರು, ಒಬ್ಬರು ಆಡಳಿತದೊಳಗಿದಾರ, ಇನ್ನೊಬ್ರು ವಿರೋಧ ಪಕ್ಷದಲ್ಲಿದ್ದಾರೆ. ಆದ್ರೆ ಆಡಳಿತ ಪಕ್ಷದಲ್ಲಿ ಇರುವಂತ ಡಿ.ಕೆ. ಶಿವಕುಮಾರ್, ಲಕ್ಷ್ಮೀ ಹೆಬ್ಬಾಳ್ಕರ್ ಇವರು, ಮತ್ತು ವಿರೋಧ ಪಕ್ಷದಲ್ಲಿರುವಂತ ಆರ್ ಅಶೋಕ್ ಆದಿಯಾಗಿ ಬಿಜೆಪಿಯವರು ಇವತ್ತು ಕರ್ನಾಟಕದ ಜನರಿಗೆ ದಿಕ್ ತಪ್ಪಿಸುವಂತ ಹೇಳಿಕೆಯನ್ನು ಅವರು ಕೊಡ್ತಾ ಇದ್ದಾರೆ. ಏನು ದಿಕ್ ತಪ್ಪಿಸುವ ಹೇಳಿಕೆ? ಅಲ್ಲಿ ನಡೆದಂತ ಅತ್ಯಾಚಾರ, ಕೊಲೆಗಳ ಸಂಬಂಧಪಟ್ಟಂಗೆ ತನಿಖೆ ನಡಿಬೇಕು ಅಂತ ಹೋರಾಟಗಾರರ, ಸಾಮಾನ್ಯ ಜನತೆಯ, ಅನೇಕ ಮಾಧ್ಯಮ ಮಿತ್ರರ ಆಗ್ರಹ ಇದ್ರ, ಇವರು ಧರ್ಮಸ್ಥಳದ ಮೇಲ, ಧರ್ಮಸ್ಥಳದ ಪಾವಿತ್ರ್ಯತೆ ಮೇಲ ದಾಳಿ ಮಾಡ್ಲತ್ತಾರ, ಅಪವಿತ್ರ ಮಾಡ್ಲತ್ತಾರ ಅಂತನ್ನುವ ಭಾವನಾತ್ಮಕ ಅಂಶವನ್ನ ಎತ್ತಿ ಹೇಳತ್ತಾರ. ಡಿ.ಕೆ. ಶಿವಕುಮಾರ್ ಅವರು ಷಡ್ಯಂತ್ರ ಮಾಡ್ತಾ ಇದ್ದಾರ ಧರ್ಮಸ್ಥಳದ ವಿರುದ್ಧ. ಧರ್ಮಸ್ಥಳ ಅಂತ ಹೇಳಿದ್ರ ಅವರು ದೇವಸ್ಥಾನ ಅನ್ನುವ ಭಾಷೆಯಲ್ಲಿ ಹೇಳತ್ತಾರ. ಮತ್ತು ಧರ್ಮಸ್ಥಳದ ದೇವಸ್ಥಾನದ ಮುಖ್ಯಸ್ಥರಾದಂತ ವೀರೇಂದ್ರ ಹೆಗ್ಗಡೆ ಮತ್ತು ದೇವಸ್ಥಾನ, ಧರ್ಮಸ್ಥಳ, ಧರ್ಮ ಇವಿಷ್ಟೂ ಸಹಿತ ಯಾರು ಪ್ರಶ್ನಿಸಬಾರದು, ಇವುದ್ರ ವಿರುದ್ಧ ಷಡ್ಯಂತ್ರ ಮಾಡ್ತಾ ಇದ್ದಾರಾ ಅಂತನ್ನೋ ರೀತಿಯಲ್ಲಿ ಇವತ್ತು ಡಿ.ಕೆ. ಶಿವಕುಮಾರ್ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಮಾತಾಡ್ತಾ ಇದ್ದಾರೆ. ಬಿಜೆಪಿಯವರಂತೂ ಹೌದೇ ಹೌದು ಈ ರೀತಿ ಮಾತಾಡ್ತಾ ಇದ್ದಾರೆ. ಸಿಪಿಐಎಂ ಪಕ್ಷ ಪ್ರಶ್ನೆ ಮಾಡ್ತದೆ, ಡಿ.ಕೆ. ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿ ಕರ್ನಾಟಕ ರಾಜ್ಯದ್ದು. ಕರ್ನಾಟಕ ರಾಜ್ಯ ಸರ್ಕಾರವೇ ಅಲ್ಲಿಯ 1986ರಿಂದ ಇಲ್ಲಿವರೆಗೆ ನಡೆದಂತಹ ಸಾವುಗಳ ಬಗ್ಗೆ ಮತ್ತು ಹೆಣ ಹೂತು ಹಾಕಿದರ ಬಗ್ಗೆ ಈ ಎಲ್ಲ ಅಂಶಗಳು ಒಳಗೊಂಡು ಒಂದು SIT ಅನ್ನ ಮಾಡಿದ್ದು ಇವರದೇ ಸರ್ಕಾರ. ಆಗ್ರಹ ಅವತ್ತಿನಿಂದ ಆಗ್ರಹ. ಯಾವತ್ತು ಪದ್ಮಲತಾ ಅನ್ನೋಳದು ಕೊಲೆ ಮಾಡಿದ್ರು, ಅತ್ಯಾಚಾರ ಮಾಡಿದ್ರು, ನೇತ್ರಾವತಿ ನದಿಯಲ್ಲಿ 58 ದಿವಸಗಳ ತರುವಾಯ ಅವಳನ್ನ ಕೊಲ್ಲಿ ಬಿಸಾಕಿದ್ರು, ಅವತ್ತಿನಿಂದ ಹೋರಾಟ ಆರಂಭ ಆಗ್ಯದ. ನಿಮ್ಗೆ ಆಶ್ಚರ್ಯ ಆಗ್ತದ? ಪದ್ಮಲತಾ ನಮ್ಮ CPIM ಪಕ್ಷದ ನಮ್ಮ ಬ್ರಾಂಚಿನ ಕಾರ್ಯದರ್ಶಿಯ ಮಗಳು ಪದ್ಮಲತಾ. ಆ ಸಾವು 17 ವರ್ಷದ ಮಗಳು. ನಿಮ್ಮ ಪ್ರಿನ್ಸಿಪಾಲ್ರು ಕರೀತಾ ಇದ್ದಾರ ಬಾ ಅಂತ ಮನೆಗೆ ಕಾರ್ ಕಳಿಸಿ ಕರ್ಕೊಂಡು ಹೋದ್ರು. ಅವರ ಅಕ್ಕ ಕೊಟ್ಟಂತ ಕಾಂಪ್ಲೇಂಟ್ ಅಲ್ಲಿ, ಅವತ್ತು ಕೊಟ್ಟ ಕಾಂಪ್ಲೇಂಟ್ ಅಲ್ಲೂ ಇವತ್ತು ಕೊಟ್ಟ ಕಾಂಪ್ಲೇಂಟ್ ಅಲ್ಲೂ ಇರುವಂತ ಹೆಸರು, ಅದರಲ್ಲಿ ಆ ಕಾರಿನ ಒಳಗ ಹರ್ಷೇಂದ್ರ ಕುಮಾರ್ ಹೆಗಡೆ ಇದ್ರು, ನಮ್ಮ ಮಗಳನ್ನ ಕರ್ಕೊಂಡು ಹೋಗಿದ ಕಾರಲ್ಲಿ ಅಂತ ಕಾಂಪ್ಲೇಂಟ್ ಕೊಟ್ಟಾರ. ಅವರು ಲಿಖಿತವಾಗಿ ದೂರು ಕೊಟ್ಟಾರ. ಅವತ್ತಿನ ದಿನ CPIM ಪಕ್ಷ ಹೋರಾಟ ಮಾಡ್ತು. ಯಾಕೆ ಹೋರಾಟ ಮಾಡ್ತು ಅಂತ ಕೇಳಿದ್ರ, ದೇವಾನಂದ ಅನ್ನುವಂತ ನಮ್ಮ ಕಾಮ್ರೇಡು ಅಲ್ಲಿ ಗ್ರಾಮ ಪಂಚಾಯತ್ ಎಲೆಕ್ಷನ್ ಇತ್ತು, ಕಂಟೆಸ್ಟ್ ಮಾಡಿದ್ರು. ಇದೊಂದು ರಾಜಕೀಯ ಪಕ್ಷ, ಕಂಟೆಸ್ಟ್ ಮಾಡಿದ್ರು. ಎದುರಿನ ಗುಂಡಾಗಳು ಬಂದು ಹೇಳಿದ್ರು ಇಲ್ಲಿ ಎಲೆಕ್ಷನ್ ನಡೆಯಲ್ಲ, ದೊಡ್ಡವರು ಏನ್ ಹೇಳ್ತಾರೋ ಅವ್ರು ಇಲ್ಲಿ ಸದಸ್ಯರಾಗ್ತಾರ, ಎಲೆಕ್ಷನ್ ಇಲ್ಲ ಅಂತ ಹೇಳಿದ್ರು. ಆದ್ರೆ ದೇವಾನಂದ್ ಹೇಳಿದ್ರು, ನಮ್ಮದು ಕಮ್ಯುನಿಸ್ಟ್ ಪಕ್ಷ, ನಾವು ಪ್ರಜಾಪ್ರಭುತ್ವವನ್ನು ನಂಬುತ್ತೀವಿ, ಯಾರ ಧಮಕಿಗಳಿಗೆ ನಾವು ಹಿಂಸರಿಯಲ್ಲ, ನಾವು ಚುನಾವಣೆಯನ್ನ ನಡೆಸ್ತೀವಿ, ನಾನು ಸ್ಪರ್ಧೆಯಿಂದ ಹಿಂದೆ ಸರಿಯಲ್ಲ, ಹಿಂದೆ ತಗೋಬೇಕು ಅಂತ ಆಗ್ರಹ ಮಾಡಿದ್ರು. ಹಿಂದೆ ಸರಿಯಲ್ಲ ಅಂತ ನಮ್ಮ ಪಕ್ಷ ತೀರ್ಮಾನ ಮಾಡ್ತು. ಎಲೆಕ್ಷನ್ ನಡೀತು, ಮಗಳನ್ನ ಅವ್ರು ಕರ್ಕೊಂಡು ಹೋದ್ರು, ಬಚ್ಚಿಟ್ರು, ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ರ, ಪೊಲೀಸರು ಸೀರಿಯಸ್ ತಗೊಳ್ಳಿಲ್ಲ. ಅವತ್ತಿನಿಂದ ಇವತ್ತಿನವರೆಗೂ ಪೊಲೀಸರದು ಇದೇ ಧೋರಣೆ ನಾವು ನೋಡ್ತಾ ಇದ್ದೀವಿ. ಈಗ ಇತ್ತೀಚೆಗೆ ಸ್ವಲ್ಪ ಬದಲಾಗ್ಯದ, ಈಗಂತೂ ಸರ್ಕಾರ SIT ಮಾಡ್ಯದ. ಆದ್ರೆ ಅವತ್ತು ತನಿಖೆ ಮಾಡ್ಲಿಲ್ಲ. ಯಾರು ಕೊಲೆ ಮಾಡಿದ್ರು 58ನೇ ದಿವಸ ಅತ್ಯಂತ ಕಮ್ಮಿ ಓಟ್ಗಳಲ್ಲಿ ದೇವಾನಂದ ಸೋತ ತರುವಾಯ ಅವರ ಮಗಳನ್ನ ಕೊಲೆ ಮಾಡಿ, ಅತ್ಯಾಚಾರ ಮಾಡಿ, ಪೀಸ್ ಮಾಡಿ ನದಿಯೊಳಗೆ ಹಾಕಿಬಿಟ್ರು. ಸೊ ಆವಾಗ CPIM ಪಕ್ಷ ತೀವ್ರತರ ಹೋರಾಟ ಮಾಡ್ತು ಮತ್ತು ಪಕ್ಷ ಹೇಳ್ತು, ನನ್ನ ಮಗಳನ್ನ, ನಮ್ಮ ಕಾಮ್ರೇಡ್ ಮಗಳನ್ನ ಬಲಿ ಕೊಟ್ಟಾದ್ರೂ ನಾವು ಪ್ರಜಾಪ್ರಭುತ್ವವನ್ನು ಉಳಿಸಿದೀವಿ, ಮಗಳನ್ನ ಕಳ್ಕೊಂಡ ದುಃಖವನ್ನ ನಾವು ಎದೆಯೊಳಗೆ ಇಟ್ಕೊಂಡಿದೀವಿ ಮತ್ತು ಆ ಪ್ರದೇಶದಲ್ಲಿ ಪಾಳೆಗಾರಿಕೆಯನ್ನ ನಾವು ಕಿತ್ತಾಕ್ಲಿಕ್ಕೆ ಪ್ರಯತ್ನ ಪಟ್ಟಿದೀವಿ, ಪ್ರಜಾಪ್ರಭುತ್ವದ ಸೌಂದರ್ಯವನ್ನ ನಾವು ಉಳಿಸ್ತಾ ಇದ್ದೀವಿ ಅನ್ನೋ ಮಾತು CPM ಪಾರ್ಟಿ ಅವತ್ತು ಹೇಳ್ತು. ಇವತ್ತು
ಡಿ ಕೆ ಶಿವಕುಮಾರ್ ಮತ್ತು ಮಹಿಳಾ ಮಕ್ಕಳ ಅಭಿವೃದ್ಧಿ ಇಲಾಖೆಯ ಸಚಿವೆ ಅವರಿಗೆ ಪದ್ಮಲತಾನ ಕಳ್ಕೊಂಡಂತಹ ತಾಯಿ ತಂದೆ ಅಕ್ಕನ ಕಣ್ಣೀರು, ಎಳೆ ಮಗಳು 17 ವರ್ಷದ ಪದ್ಮಲತಾ ಬಗ್ಗೆ ಅವರಿಗೆ ಅರ್ಥ ಆಗ್ತಾ ಇಲ್ಲ. ಪದ್ಮಲತಾ ಮಾತ್ರನಾ, ಇದ್ರ ಹಿಂದೆ ಯಾರ್ಯಾರು ಇದಾರ ಅಂತ ಮಾತಾಡ್ತಾ ಇದ್ದಾರೆ. CPM ಪಾರ್ಟಿ ಹೇಳ್ತದೆ ಷಡ್ಯಂತ್ರ ಯಾರು ಮಾಡ್ತಿದಾರ ಅವ್ರ ಒಳಗಡೆ, ಕಾಂಗ್ರೆಸ್ ಒಳಗಡೆ, ಬಿಜೆಪಿ ಒಳಗಡೆ ಷಡ್ಯಂತ್ರ. ಯಾಕಂತ ಕೇಳಿದ್ರ ಕಾಂಗ್ರೆಸ್ಸು ಮತ್ತು ಬಿಜೆಪಿ ಇವರಿಬ್ರು ಸಹಿತ ಆ ಪ್ರದೇಶದಲ್ಲಿ ಇಲ್ಲಿವರೆಗೆ ನಡೆದಂತ 800ಕ್ಕೂ ಹೆಚ್ಚು ಅಸಹಜ ಸಾವುಗಳು ಇದ್ರಲ್ಲಿ ಬರ್ದಿದೀವಿ ನಾವು. ಮತ್ತೆ ಇನ್ನು ಬಹಳಷ್ಟು ಡಾಕ್ಯುಮೆಂಟ್ ಅದ, ನಿಮ್ಗೊಂದು ದೊಡ್ಡ ಪುಸ್ತಕನೇ ಕೊಡಬಲ್ಲೆವು. ಅಸಹಜ ಸಾವುಗಳು ಏನ್ ನಡೆದವು ಅದರ ತನಿಖೆ ನಡೆಸ್ರಿ ಅಂತ ಕೇಳಲಿಲ್ಲ. ವೇದವಲ್ಲಿ ಅನ್ನುವಂತ ಹೆಣ್ಮಗಳನ್ನ ಮನೆಗೆ ನುಗ್ಗಿ ಪೆಟ್ರೋಲ್ ಹಾಕಿ ಸಾಯಿಸಿದ್ರು, ಅದಕ್ಕೂ ಮೊದಲು ಅತ್ಯಾಚಾರ ಮಾಡಿದ್ರು. ಟ್ಯೂಷನ್ಗೆ ಬಂದಂತ ಮಕ್ಕಳು ನೋಡಿದ್ವು ಅಂತ 2 ಮಕ್ಕಳನ್ನ ಕೊಲೆ ಮಾಡಿ ಬಿಸಾಕಿದ್ರು. ಅವತ್ತು ಕಂಪ್ಲೇಂಟ್ ಕೊಟ್ರು. ಆಕೆನ ಗಂಡನ ಮೇಲೆ ಕೇಸ್ ತಿರುಗಿಸಿ ಅರೆಸ್ಟ್ ಮಾಡಿಸಿದ್ರು. ಕೋರ್ಟು ಆ ಗಂಡನ ತಪ್ಪಿಲ್ಲ ಅಂತ ಬಿಡುಗಡೆ ಮಾಡ್ತು. ಆದ್ರೆ ನಿಜವಾದ ತಪ್ಪಿತಸ್ಥರನ್ನ ಇವತ್ತಿಗೂ ಅಲ್ಲಿ ಹಿಡಿಲಿಕ್ಕೆ ಸಾಧ್ಯ ಆಗ್ಲಿಲ್ಲ. ವೇದವಲ್ಲಿ ಇರ್ಬೋದು, ಪದ್ಮಲತಾ ಇರ್ಬೋದು, ಮತ್ತು ಆನೆ ಮಾವುತ ನಾರಾಯಣ ಇರ್ಬೋದು, ಅವರ ಸಹೋದರಿ ಯಮುನಾ ಇರ್ಬೋದು, ಮತ್ತು ಅದಕ್ಕೆ ಸಂಬಂಧಪಟ್ಟ ಬೇರೆ ಬೇರೆ ಅನೇಕ ಇದಾವೆ. ಇದ್ರಲ್ಲಿ ಪಟ್ಟಿ ಕೊಟ್ಟಿದೀವಿ, ಸ್ವಲ್ಪ ದೊಡ್ಡದದ, ನಿಮಗೆ ಗೊತ್ತಾಗ್ಲಿ ಅಂತ ಅಷ್ಟೇ ಕೊಟ್ಟಿದೀವಿ. ಇದು ಎಲ್ಲಾ ಅಂಶಗಳು ಎಳೆ ಮಕ್ಕಳನ್ನ ಅತ್ಯಾಚಾರ ಮಾಡಿ ಕೊಂದಿದ ಅಂಶಗಳ ಬಗ್ಗೆ ಬಿಜೆಪಿ ಆಗ್ಲಿ ಕಾಂಗ್ರೆಸ್ ಆಗ್ಲಿ ಹೋರಾಟ ಮಾಡಿಲ್ಲ. ಅವರ ಕರುಳು ಚುರ್ರಂದಿಲ್ಲ. ಅವರಿಗೆ ಯಾವತ್ತು ಮನುಷ್ಯತ್ವ ಅನ್ನೋದು ಬರಲಿಲ್ಲ. ಅಲ್ಲಿ ಅವರು ಮತೀಯ ರಾಜಕಾರಣ ಮಾಡಿ ಅಧಿಕಾರಕ್ಕೆ ಬರ್ಲಿಕ್ಕ ಕಾಂಗ್ರೆಸ್ ಬಿಜೆಪಿ ಕಾಂಪೀಟ್ ಮಾಡಿದ್ರೆ ವಿನ ಒಂದು ಸಣ್ಣ ಧ್ವನಿ ಎತ್ತಲಿಲ್ಲ. ಅವತ್ತಿನಿಂದ ಇವತ್ತಿನವರೆಗೂ ಇಂಥ ಎಲ್ಲ ಅನ್ಯಾಯ, ಅತ್ಯಾಚಾರ, ದಬ್ಬಾಳಿಕೆ ವಿರುದ್ಧ ಹೆದರದೆ, ಹಿಂಜರಿಯದೆ, ಅತ್ಯಂತ ಧೈರ್ಯದಿಂದ ಕಮ್ಯುನಿಸ್ಟ್ ಪಕ್ಷ, ಅದರಲ್ಲೂ CPIM ಹೋರಾಟ ಮಾಡ್ತಾ ಬಂದ. ಯಾವತ್ತು 86 ಮಗಳನ್ನು ಕಳ್ಕೊಂಡಿದೀವಿ. ಅಂದಿನಿಂದ ಇವತ್ತು ಸೌಜನ್ಯ ಪ್ರಕರಣ ನಡೀತು. ಭೂಮಿ ಸಲುವಾಗಿ